ಇದು 6ನೇ ವರ್ಷದ ಕೃತಕ ಕೈಕಾಲು ಜೋಡಣೆ ಕಾರ್ಯಕ್ರಮ. ಸುಮಾರು 6 ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ವಿ. ತುಂಬ ಯಶಸ್ವಿ ಕೂಡ ಆಗಿದೆ. ತುಂಬ ಉತ್ತಮ ಕಾರ್ಯಕ್ರಮ. ಇದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಹಾಸನದಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಿಮ್ಮ ಪತ್ರಕರ್ತರ ಸಂಘದಿಂದ ಒಳ್ಳೆಯ ನಮಗೆ ಪ್ರಚಾರ ಕೂಡ ಸಿಕ್ಕಿದೆ. ಅದರಿಂದ ಎಲ್ಲರಿಗೂ ಉಪಯೋಗವೂ ತುಂಬ ಆಗಿದೆ. ಈ ವರ್ಷವೂ ಕೂಡ ಮಹಾವೀರ್ ಗ್ರೂಪ್ ಆಫ್ ಇದು ಎಲ್ಲ ಮಾಡಿಕೊಡೋಂಥ ಒಂದು ಸಂಸ್ಥೆ. ಪ್ರತಿ ವರ್ಷ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂದೇ ಅವತ್ತು ದಿವಸನೇ ಯಾರು ಬಂದಿರ್ತಾರೆ ಇದಕ್ಕೆ ಅವ್ರಿಗೆಲ್ಲ ಅವತ್ತೇ ಅಲ್ಲೇ ಅಳತೆ ತೊಗೊಂಡು ಅಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲೇ ಅವ್ರಿಗೆ ಜೋಡಣೆ ಮಾಡಿ ಅವತ್ತೇ ಮಾಡಿ ಕಳಿಸ್ಕೊಡ್ತೀವಿ. ಜೊತೆಗೆ ಅವತ್ತು ಬಂದಿರೋರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತು ಒಂದು ವೇಳೆ ಅವತ್ತು ದಿವಸ ಆಗಲಿಲ್ಲ ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಎಲ್ಲ ಮಾಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರೂ ಚೆನ್ನಾಗಿ ಪ್ರಚಾರ ಮಾಡಿ ಎಲ್ಲರಿಗೂ ಇದು ನಾವು ಉಪಯೋಗ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ತೀವಿ. ನಮ್ಮ ಅಧ್ಯಕ್ಷ ಒಂದೆರಡು ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆವೇರಿದ ಮಾಧ್ಯಮ ಮಿತ್ರರಿಗೆ ಪ್ಲಸ್ ಇಲ್ಲಿ ಡಯಾಸ್ನ ಕೂತವರಿಗೆ ಮತ್ತೊಮ್ಮೆ ನಮಸ್ಕಾರ. ಸೊ ಈ ವರ್ಷ ಏನು ಸ್ಪೆಷಲ್ ಈ ಒಂದು ಲಿಂಕ್ ಕ್ಯಾಂಪ್ ತಪ್ಪ ಅಂತಂದರೆ, ಸೊ ಲಾಸ್ಟ್ 6 ವರ್ಷದಿಂದ ನಮ್ಮ ರೋಟರಿ ಹೊಯ್ಸಳ ಕ್ಲಬ್ಬು ಪ್ಲಸ್ ಅದರ್ ಕ್ಲಬ್ಸ್ ಎಲ್ಲ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಆಯಿತು, ತುಂಬ ಚೆನ್ನಾಗಿ ಅದರದ್ದೆಲ್ಲ ಉಪಯೋಗ ತಗೊಂಡಿದ್ರು. ಸೊ ಈ ವರ್ಷ ನಮ್ಮ ಯುವಕರಿಗೂ ಕೂಡ ಇನ್ವಾಲ್ವ್ ಮಾಡೋಣ, ಯೂತ್ಸ್ಗಳಿಗೆಲ್ಲ ಇನ್ವಾಲ್ವ್ ಮಾಡೋಣ ಅಂದ್ಕೊಂಡು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನಾನು ಪ್ರೊಫೆಸರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ನಮ್ಮ ಸ್ಟೂಡೆಂಟ್ಸ್ಗಳಿಗೂ ಯಾಕಂದರೆ ಈ ಒಂದು ಕಮ್ಯುನಿಟಿ ಸರ್ವಿಸ್ ಇದೆಯಲ್ಲ, ಇದೊಂದು ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಅವರು ಲೈವ್ ಆಗಿ ಬರಲಿ, ಮಕ್ಕಳು ಬರಲಿ, ಇಂಜಿನಿಯರಿಂಗ್ ಬಂದು ಏನು ಸಮಸ್ಯೆ ಏನಿದೆ, ಏನು ಕಷ್ಟ ಏನಿದೆ ಅವರಿಗೂ ಗೊತ್ತಾಗಲಿ ಅಂತ ಆ ದಿಸೆಯಲ್ಲಿ ಈ ವರ್ಷ ರೋಟರಿ ಕ್ಲಬ್ ಜೊತೆ ಅದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಸಹಯೋಗದಿಂದ ಸೊ ನಾವು ಕೂಡ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಿ. ಸೊ ಮತ್ತೆ ಅಂತಂದರೆ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗಾಗಲಿ, ಅರಿವು ಮೂಡಿಕೆ ಕಾರ್ಯಕ್ರಮಗಳಿಗಾಗಲಿ ಸೊ ನಿಮಗೆಲ್ಲ ತುಂಬ ಸಹಯೋಗ ಇದೆ ಮಾಧ್ಯಮ ಮಿತ್ರರದು. ಯಾಕಂದರೆ ಒಂದು ನ್ಯೂಸ್ ಇಲ್ಲಿಂದ ಆಲ್ ಓವರ್ ಕರ್ನಾಟಕ ಹೋಗ್ಬೇಕಂತಂದರೆ ನಿಮ್ಗೆ ತುಂಬ ಸಹಯೋಗ. ಸೊ ಈ ವರ್ಷ ಸೊ ಒಂದು ಹಾರ್ಟ್ಲಿ ಮನಸಾರೆ ನಾನು ಪೂರ್ವಕ ಧನ್ಯವಾದಗಳು ಹೇಳ್ತೀನಿ, ಕೇಳ್ಕೊಳ್ತೀನಿ. ಚೆನ್ನಾಗಿ ಪಬ್ಲಿಸಿಟಿ ಮಾಡಿ, ಯಾಕಂದ್ರೆ ಒಂದು ಒಳ್ಳೆ ಕಾರ್ಯ. ಯಾಕಂದರೆ ಅಲ್ಲಿ ಜೈಪುರಿಂದ ಮಹಾವೀರ್ ಭಗವಾನ್ ವಿಕಲಾಂಗ ಸಂಸ್ಥೆದವರು ಇಲ್ಲಿಂದ ಹಾಸನ ತನಕ ಬಂದು ಫ್ರೀಯಾಗಿ ಅವರು ಲಿಂಕ್ ಕ್ಯಾಂಪ್ ಕೊಡ್ತಾರಂತಂದರೆ ನಾವು ಇಲ್ಲಿ ಲೋಕಲ್ದವ್ರು ಅಟ್ಲೀಸ್ಟ್ ನಮ್ಮದು ಒಂದು ವರ್ಕ್ ಇದೆ, ಹಾಸ್ಪಿಟಾಲಿಟಿ ಅವ್ರಿಗೆ ಒಂದು ಊಟದೆಲ್ಲ ವ್ಯವಸ್ಥೆ ಮಾಡೋಣ. ಪ್ಲಸ್ ನಿಮ್ಮದು ಮೇನ್ ಇಂಪಾರ್ಟೆಂಟ್ ವರ್ಕ್ ಇದೆ, ಪಬ್ಲಿಸಿಟಿ ಮಾಡೋಣ. ಯಾಕಂದರೆ ಅದು ಇಷ್ಟೆಲ್ಲ ಆಯ್ತು ಅಂತಂದರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ, ಅಲ್ಲಿ ಜೈಪುರ ರಾಜಸ್ಥಾನದಿಂದ ಬಂದವರಿಗೂ ಕೂಡ. ಸೊ ಇಷ್ಟೆಲ್ಲ ಕೇಳ್ಕೊಂಡು ಮತ್ತೊಮ್ಮೆ ನಿಮಗೆ ನೀವು ಸಹಕಾರ ಬೇಕಂತ ನಾನು ಕೇಳ್ಕೊಳ್ತೀನಿ. ಈ ಸಲ ಒಂದು 300 ಜನ ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದು 250 ಆಗಿತ್ತು. ಬಿಫೋರ್ ಲಾಸ್ಟ್ ಇಯರ್ ಒಂದು 400 ಚಿಲ್ಡ್ರನ್ ಕೂಡ. ಇದು 6ನೇ ವರ್ಷ, 5 ವರ್ಷ ಆಗಿತ್ತು. 6ನೇ ವರ್ಷ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ. ಲಾಸ್ಟ್ ಟೈಮ್ ಇವನ್ ಗುಲ್ಬರ್ಗ, ದಾವಣಗೆರೆ, ಅಲ್ಲಿಂದ ಬಳ್ಳಾರಿ, ಅಲ್ಲಿಂದ ಚಿತ್ರದುರ್ಗ. ಟೋಟಲ್ ಆಗಿ ಎಷ್ಟು ಜನಕ್ಕೆ ಆಗಿದೆ? 6 ವರ್ಷದಿಂದ ಹೆಚ್ಚು 1,000 ತನಕ ಆಗಿದೆ. ಅಂದರೆ ಏನಾಗುತ್ತೆ ಅಂದರೆ ಬೇರೆಯವರೇ ಬರ್ತಾರೆ ಅಂತಲ್ಲ, ಕೆಲವರಿಗೆ ವೇರಂಟಿಯರ್ ಆಗಿರುತ್ತೆ. ಹಂಗಾದಾಗ ಮತ್ತೆ ಅವ್ರಿಗೆ ರೀಪ್ಲೇಸ್ಮೆಂಟ್ಸ್ ಇರುತ್ತೆ, ಮತ್ತೆ ಕೆಲವು ರಿಪೇರೀಸ್ಗಳು ಇರುತ್ತೆ, ಅಂಥದ್ದೆಲ್ಲ ಮಾಡ್ತೀವಿ. ಇದೆಲ್ಲ ಫ್ರೀ? ಎಲ್ಲ ಫ್ರೀ ಇದೆ. ಅಬ್ಸಲ್ಯೂಟ್ಲಿ. ಇದಕ್ಕೆ ಖರ್ಚು ಒಬ್ಬರಿಗೆ ಆಲ್ಮೋಸ್ಟ್ 4,000 ರಿಂದ 5,000 ರೂಪಾಯಿ ಬರುತ್ತೆ. ಅಂದ್ರೆ ಒಟ್ಟು ಪ್ರಾಜೆಕ್ಟ್ ಬಂದು ಇದು 15 ಲಕ್ಷ. ಪ್ರಾಬ್ಲಮ್ ಒಂದು ನೀವು 300 ಜನ ಲೆಕ್ಕ ಹಾಕಿದ್ರು ಒಂದು ಸಾರಿ ಅದೇ ಕಳೆದ 3 ವರ್ಷದಿಂದ 500 ಜನ ತನಕ ಮಾಡಿರೋ ಇದಿದೆ, ಹೊರಗಡೆಯವರೆಲ್ಲ ಬಂದು. ಹಾಗಾಗಿ ಈ ಸಾರಿ ಜವಾಬ್ದಾರಿನ ನಮ್ಮ ರಾಜೀವ್ ಆಯುರ್ವೇದಿಕ್ ಕಾಲೇಜಲ್ಲಿ ತಗೊಂಡಿದ್ದಾರೆ, ಅವರ ಸಹಯೋಗ. ಅದೇ ಕ್ಯಾಂಪಸ್ ಅಲ್ಲಿ ಇದು ನಡೆಯೋದ್ರಿಂದ ಅವರಿಗೆ ಬೆಸ್ಟ್ ಫೆಸಿಲಿಟೀಸ್ ಸಿಗುತ್ತೆ. ಹೊರಗಡೆಯಿಂದ ಬಂದವರಿಗೆ ಊಟ ವಸತಿ ಕೊಡೋದು ಇದು ಕೂಡ ವ್ಯವಸ್ಥೆ ಇದೆ. ಹಾಗಾಗಿ ಇದು ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಹೇಳಿದ ಹಾಗೆ, ಮುಖ್ಯವಾಗಿ ರೋಟರಿ ಬೆಂಗಳೂರು, ಹಾಗೆ ಕೂಡ ಇನ್ನರ್ ವೀಲ್ ಕ್ಲಬ್ಗಳು, ಹಾಗೆ ರೋಟರಿ ಕ್ಲಬ್ ಎಲ್ಲರೂ ಸಹಯೋಗದಲ್ಲಿ ನಡೀತಾ ಇರೋದ್ರಿಂದ ಮಾಧ್ಯಮ ಮಿತ್ರರು ತಾವೆಲ್ಲರೂ ಸಹಕಾರ ನೀಡಬೇಕಂತ ಹೇಳಿ, ಅಂದ್ರೆ ಹೆಚ್ಚು ಜನಕ್ಕೆ ರೀಚ್ ಆಗಲಿ ತಮ್ಮ ಮೂಲಕ ಅನ್ನೋದು ನಮ್ಮ ಕೋರಿಕೆ. ಮತ್ತೆ ಎಲ್ಲ ಫೆಸಿಲಿಟೀಸ್ ಇರೋದ್ರಿಂದ ಫ್ರೀ ಆಫ್ ಕಾಸ್ಟ್ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ